ಎಲ್ಲ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭೋದಯಗಳು. 9ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ನಮಗೆ 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯಗಳು 6 ಏನಿದಾವೆ, ಇಲ್ಲೂ ಕೂಡ 6 ವಿಷಯಗಳನ್ನು ನಾವು ಅಧ್ಯಯನವನ್ನ ಮಾಡ್ತೀವಿ. ಯಾರಾದ್ರೂ ಒಬ್ಬರು ನಿಂತ್ಕೊಂಡು ಯಾವ ಯಾವ ವಿಷಯಗಳನ್ನು ನಾವು ಅಧ್ಯಯನವನ್ನ ಮಾಡ್ತೀವಿ? ಒಬ್ರು ಯಾರಾದ್ರೂ? ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಭೂಗೋಳ ಶಾಸ್ತ್ರವನ್ನು ನಾವು ಅಧ್ಯಯನವನ್ನ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಸಮಾಜದಲ್ಲಿ ಬರ್ತಕ್ಕಂತಹ ಒಂದು ವಿಭಾಗವಾಗಿರ್ತಕ್ಕಂತಹ ಸಮಾಜಶಾಸ್ತ್ರ ಏನಿದೆ ಅಲ್ವಾ, ಸಮಾಜಶಾಸ್ತ್ರದ ಒಂದು ಅಧ್ಯಾಯವನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಒಂದು ಸರಳವಾಗಿರ್ತಕ್ಕಂಥ ಪ್ರಶ್ನೆ, ಸಮಾಜಶಾಸ್ತ್ರ ಅಂದರೆ ಎದ್ದಿದ್ಕೊಂಡು ಹೇಳ್ಬೇಕು. ಯಾರೇ ಉತ್ತರ ಹೇಳುವಾಗ ಎದ್ದಿದ್ಕೊಂಡು ಆನ್ಸರ್ ಅನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ತಪ್ಪ ರೈಟ್ ಸೆಕೆಂಡ್ ಯಾರು ಹೇಳ್ತೀರಿ? ಸಮಾಜಶಾಸ್ತ್ರ ಎಂದರೇನು? ಎಸ್, ಒಂದು ಸಮಾಜ ಮತ್ತು ಸಮುದಾಯದ ಬಗ್ಗೆ ಅಧ್ಯಯನ ವೆರಿ ಗುಡ್. ಒಂದು ಸಮುದಾಯ ಅಥವಾ ಒಂದು ಸಮಾಜದ ಬಗ್ಗೆ ಅಧ್ಯಯನವನ್ನ ಮಾಡತಕ್ಕಂತ ಶಾಸ್ತ್ರವನ್ನ ನಾವು ಏನಂತ ಕರಿತೀವಿ? ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ ಈಗ ಎಲ್ಲರಿಗೂ? ಸಮಾಜಶಾಸ್ತ್ರ ಅಂದ್ರೇನು? ಒಂದು ಸಮುದಾಯ ಅಥವಾ ಒಂದು ಸಮಾಜದ ಬಗ್ಗೆ ಅಧ್ಯಯನವನ್ನ ಮಾಡತಕ್ಕಂತ ಒಂದು ವಿಧಾನ ಏನಿದೆ, ಆ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ಸಮಾಜಶಾಸ್ತ್ರ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ಹೂ ವಾಸ್ ದ ಫಾದರ್ ಆಫ್ ಸೋಶಿಯಾಲಜಿ? ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಆಗಸ್ಟ್ ಕಾಂಟೆ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ಸಮಾಜಶಾಸ್ತ್ರದ ಪಿತಾಮಹನ ಆಗಸ್ಟ್ ಕಾಂಟೆನೇ ಯಾಕೆ ಕರಿತೀವಿ ನಾವು? ಸಮಾಜದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಆಗಸ್ಟ್ ಕಾಂಟೆ ಅವರಿಗೆ ಸಲ್ಲೋದ್ರಿಂದ ಅವರನ್ನ ನಾವು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ನೀವೆಲ್ಲರೂ ಎಲ್ಲಿ ವಾಸ ಮಾಡ್ತೀರಾ? ಸಮಾಜದಲ್ಲಿ ಅಲ್ವಾ? ಅದಕ್ಕಿಂತ ಮುಖ್ಯವಾಗಿ ಮನೆ ಅಲ್ವಾ? ಮನೆಗೆ ಏನಂತ ಕರಿತೀವಿ ನಾವು? ವಾಸಸ್ಥಳ ಅಲ್ವಾ? ಬರೀ ವಾಸಸ್ಥಳ ಅಂದ್ರೆ ಆಗೋಯ್ತಾ? ಅಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ನಾವು ಒಟ್ಟಾಗಿ ನಾವೇನಂತ ಕರಿತೀವಿ? ಅಲ್ಲ, ಏನಂತ ಕರಿತೀವಿ? ಕುಟುಂಬ ಅಲ್ವಾ? ಒಂದು ಕುಟುಂಬ ಅಂತಕ್ಕಂಥದ್ದು ನಾವು ಕರೀತಕ್ಕಂಥದ್ದು ಅಲ್ವಾ? ಕುಟುಂಬದಲ್ಲೇ ನಾವೆಲ್ಲ ವಾಸ ಮಾಡೋದು. ಅಪ್ಪ, ಅಮ್ಮ, ಅಣ್ಣ, ತಂಗಿ, ತಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಕುಟುಂಬದಲ್ಲಿ ನಾವು ಒಂದು ಮನೆಯಲ್ಲಿ ವಾಸವನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹೌದು ತಾನೆ? ನಾವೆಲ್ಲರೂ ಕೂಡ ಈ ಕುಟುಂಬಗಳು ಅಂತಕ್ಕಂಥದ್ದು ಯಾವಾಗ ಹುಟ್ಕೊಂಡು ಈಗಂತಲ್ಲ, ಪ್ರಾಚೀನ ಕಾಲದಿಂದಲೂ ಕೂಡ ನಾವು ಪ್ರಾಣಿ ಸಮಾಜ, ಪಕ್ಷಿ ಸಮಾಜ, ಮಾನವ ಸಮಾಜ ಅಂತ ಏನ್ ಕರಿತೀವಿ, ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಕುಟುಂಬಗಳು ಅಂತಕ್ಕಂಥವು ನಡ್ಕೊಂಡು ಬಂದಿರತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡತಕ್ಕಂಥ ಪಾಠ ಯಾವ್ದಪ್ಪ ಅಂತಂದ್ರೆ ಕುಟುಂಬಗಳು. ಇಟ್ ದ ಮೀನಿಂಗ್ ಆಫ್ ಫ್ಯಾಮಿಲಿ ಅಲ್ವಾ? ಕುಟುಂಬ ಅಥವಾ ಫ್ಯಾಮಿಲಿ ಅಂತ ನಾವೇ ಕರಿತೀವಿ. ಎಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥದ್ದು ಅಲ್ವಾ? ಅಂದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ಅಂತಲ್ಲ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಕುಟುಂಬದ ಜೊತೆಯಲ್ಲಿ ನಾವು ವಾಸವನ್ನ ಮಾಡ್ತೀವಿ. ಕೂಡಿ ಬಾಳ್ತಕ್ಕಂಥ ಒಂದು ಕುಟುಂಬವನ್ನ ನಾವು ಕಾಣ್ತಾ ಹೋಗ್ತೀವಿ ಅಲ್ವಾ? ಹಲವಾರು ಕುಟುಂಬಗಳು ಇರ್ಬೋದು. ಈಗ ಹೇಳಿದ್ವಲ್ಲ ನಾವು ಸಮಾಜಗಳು ಅಂತ ಅಂದಾಗ ಸಾಕಷ್ಟು ವ್ಯತ್ಯಾಸಗಳನ್ನ ಕಾಣ್ತೀವಿ. ಪ್ರಾಣಿ ಸಮಾಜ, ಮಾನವ ಸಮಾಜ, ಪಕ್ಷಿ ಸಮಾಜ, ಹಾಗೇನೆ ಸಸ್ಯ ಸಮಾಜ, ಈ ರೀತಿಯಾಗಿ ಅದು ರೀತಿಯಾಗಿಯೂ ಕೂಡ ನಾವು ಒಂದು ಕುಟುಂಬ ಅಂತಕ್ಕಂಥದ್ದನ್ನ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಪ್ರಾಚೀನ ಕಾಲದಿಂದ. ಹಾಗಾದ್ರೆ ಇಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಯಾಮಿಲಿ? ಕುಟುಂಬ ಅಂದ್ರೆ ಏನು? ಯಾರು ಹೇಳ್ತೀವಿ? ಕುಟುಂಬ ಅಂದ್ರೆ ಏನು? ಅರ್ಥ ಆಗಿಲ್ಲ? ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಯಾಮಿಲಿ? ಕುಟುಂಬ ಎಂದರೇನು? ಅಜ್ಜ, ಅಜ್ಜಿ, ಎಲ್ಲರೂ ಒಟ್ಟಾಗಿ ಸೇರಿ ಕೂಡಿ ಬಳತಕ್ಕಂಥದನ್ನ ನಾವೇನಂತ ಕರಿತೀವಿ? ಕುಟುಂಬ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ? ಹೌದು ತಾನೆ? ನಾವೆಲ್ಲರೂ ಇವತ್ತು ಬದುಕ್ತಿರೋದಲ್ಲಿ ಕುಟುಂಬದಲ್ಲಿ. ಕುಟುಂಬವನ್ನ ಬಿಟ್ಟು ನಾವಿರಕ್ಕಾಗಲ್ಲ. ಈ ನಾವು ಏನು ಸಮಾಜವನ್ನ ಬಿಟ್ಟು ಮಾನವ ಹೇಗಿರ್ಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಾವು ಕುಟುಂಬವನ್ನ ಬಿಟ್ಟು
ಇರ್ಲಿಕ್ಕೆ ನಾವು ಸಾಧ್ಯವಿಲ್ಲ. ಸಮಾಜವನ್ನ ಬಿಟ್ಟು ಮಾನವ ಇಲ್ಲ, ಮಾನವ ಬಿಟ್ಟು ಸಮಾಜ ಇಲ್ಲ. ಸಮಾಜದಲ್ಲಿ ಅವನು ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಮಾನವನ ನಾವೇನಂತ ಕರಿತೀವಿ? ಸಂಘಜೀವಿ ಅಥವಾ ಸಮಾಜ ಜೀವಿ ಅಲ್ವಾ? ಅವನೇನಾದ್ರು ಒಂಟಿಯಾಗಿ ಬಿಟ್ರೆ ಆಯ್ತು. ಪ್ರಾಣಿ ಸಮಾಜಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅಲ್ವಾ? ಪ್ರಾಣಿ ಸಮಾಜಕ್ಕೆ ಹೋಲಿಕೆಯನ್ನ ಮಾಡ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಸಮಾಜವನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಯಾ? ಯಾರಾದ್ರೂ ಇದೀರಾ ಅಂತಂದ್ರೆ ಸಮಾಜವನ್ನ ಬಿಟ್ಟು ಬದುಕಲಿಕ್ಕೆ ಆಗದೇ ಇಲ್ಲ. ಯಾಕೆಂತಂದ್ರೆ ಮಾನವ ಸಮಾಜ ಸಂಘಜೀವಿ, ಎಲ್ಲರ ಜೊತೆಯಲ್ಲಿ ಅವನು ಬೆರಿಬೇಕು ಅಲ್ವಾ? ಮಾನವ ಪರಿಸರದಲ್ಲಿ ಅವನು ಬೆಳೆದಾಗ ಮಾತ್ರ ಅವನಿಗೆ ತನ್ನದೇ ಆಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು, ವ್ಯಕ್ತಿತ್ವದ ವಿಕಾಸ ಅಂತಕ್ಕಂಥದ್ದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಕುಟುಂಬದ ಅರ್ಥ, ಕುಟುಂಬದ ಪ್ರಾಮುಖ್ಯತೆ, ಕುಟುಂಬದ ಲಕ್ಷಣಗಳು, ಕುಟುಂಬದ ಪ್ರಕಾರಗಳನ್ನ ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಅರ್ಥಾಯ್ತಲ್ಲ? ಹಾಗಾದ್ರೆ ಕುಟುಂಬ ಅಂದ್ರೆ ಏನು? ಈಗ ಹೇಳಿದ್ವಿ ನಾವು. ಏನು ಕುಟುಂಬ ಅಂತಂದ್ರೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಒಟ್ಟಾಗಿ ಸೇರಿ ವಾಸಿಸ್ತಕ್ಕಂತ ಒಂದು ಸಂಬಂಧ ಏನಿದೆ ಇದನ್ನ ನಾವೇನಂತ ಕರಿತೀವಿ? ಕುಟುಂಬ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ? ಹೌದು ತಾನೆ? ಕುಟುಂಬ ಅಂತಂದ್ರೆ ನಾವು ಇಷ್ಟು ಜನರು ಕೂಡ ಅಲ್ಲಿ ಒಗ್ಗಟ್ಟಾಗಿ ಇರ್ತಕ್ಕಂಥದ್ದು. ಈಗ ಬಂದಿರತಕ್ಕಂಥದ್ದಲ್ಲ ಈ ಕುಟುಂಬ ಅಂತಕ್ಕಂಥದ್ದು. ಪ್ರಾಚೀನ ಕಾಲದಿಂದಲೂ ಕೂಡ ಅದು ಮುಂದುವರಿತಾ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾದ್ರೆ ಇಲ್ಲಿ ಕುಟುಂಬದ ಲಕ್ಷಣಗಳನ್ನ ನೋಡೋದಾದ್ರೆ ಕುಟುಂಬದ ಲಕ್ಷಣಗಳು ಎಷ್ಟಿದಾವೆ? 3 ಕುಟುಂಬದ ಲಕ್ಷಣಗಳಿದಾವೆ ಅಲ್ವಾ? ಎಷ್ಟಿದಾವೆ ಕುಟುಂಬದ ಲಕ್ಷಣಗಳು? 3 ಇದಾವೆ. ಒಂದು ತಂದೆ, ತಾಯಿ, ಪತಿ, ಪತ್ನಿ ಹಾಗೂ ಮಕ್ಕಳು. ಕ್ಲಿಯರ್ ಆಯ್ತಾ? ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಬಾಲ್ಯ ಹಾಗೂ ಯೌವನ. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಕುಟುಂಬ ಮತ್ತು ಪೀಳಿಗೆ, ಹಾಗೇನೆ ತಲೆಮಾರುಗಳು. ಕ್ಲಿಯರಾ? ಹಾಗಾದ್ರೆ ಒಂದೊಂದನ್ನೇ ನಾವು ಲಕ್ಷಣಗಳನ್ನ ನೋಡ್ತಾ ಹೋದ್ರೆ ಒಂದು ಕುಟುಂಬ ಅಂದ ತಕ್ಷಣಕ್ಕೆ ನಿಮಗೆ ಫಸ್ಟ್ ನೆನಪರ್ತಕ್ಕಂಥದ್ದು ಯಾವುದು? ತಂದೆ ತಾಯಿ ಅಲ್ವಾ? ತಂದೆ ತಾಯಿ ಅಂತಕ್ಕಂಥವ್ರು ಮನೆಯಲ್ಲಿ ಅಪ್ಪ ಅಮ್ಮ ಅಂತಕ್ಕಂಥವ್ರು ಇರ್ತಾರೆ, ನಮಗೆ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಯಾರಿರ್ತಾರೆ? ಪತಿ ಮತ್ತು ಪತ್ನಿಯರು. ಅಂದ್ರೆ ಇವರು ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಮತ್ತು ಮಕ್ಕಳು. ಅರ್ಥ ಆಯ್ತೀಗ ಅಲ್ವಾ? ನೋಡಿ, ತಂದೆ ಅಂತಂದ್ರೆ ನಮ್ಮ ತಾತ, ತಾಯಿ ಅಂತಂದ್ರೆ ಅಜ್ಜಿ, ಇನ್ನ ಪತಿ ಪತ್ನಿ ಅಂತಂದ್ರೆ ಅಪ್ಪ ಅಮ್ಮ, ಇನ್ನ ಅವರಿಗೆ ಇರ್ತಕ್ಕಂಥ ಮಕ್ಕಳನ್ನ ಒಳಗೊಂಡಿರ್ತಕ್ಕಂಥದ್ದೇನಿದೆ ಇದನ್ನ ನಾವು ಏನಂತ ಕರಿತೀವಿ? ಕುಟುಂಬ ಎಂಬುದಾಗಿ ಕರೆಯಲಾಗುತ್ತೆ. ಇದು ಕುಟುಂಬದ ಮೊದಲನೆಯ ಲಕ್ಷಣವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹಾಗೇನೆ ಬಾಲ್ಯ ಹಾಗೂ ಯೌವನ, ಈ ಒಂದು ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳೇನಿದ್ದಾರೆ ಅಲ್ವಾ? ಅಣ್ಣ, ತಂಗಿ, ಅಕ್ಕ, ತಮ್ಮ ಇವರೇನಿದ್ದಾರೆ ಎಲ್ಲರೂ ಕೂಡ ಬಾಲ್ಯಾವಸ್ಥೆಯಲ್ಲಿ ಎಲ್ಲಿ ಕಾಲವನ್ನು ನಾವು ಕಳಿತೀವಿ? ಕುಟುಂಬದಲ್ಲಿ. ತಂದೆ ತಾಯಿ, ಅಜ್ಜ ಅಜ್ಜಿ ಮತ್ತು ಅಪ್ಪ ಅಮ್ಮನ ಜೊತೆಯಲ್ಲಿ ಅಣ್ಣ ತಂಗಿ ಯಾರ್ಯಾರಿರ್ತಾರೋ ಅವ್ರ ಜೊತೆಯಲ್ಲಿ ನಾವು ಬಾಲ್ಯ ಜೀವನವನ್ನ ಎಲ್ಲಿ ಕಳಿತೀವಪ್ಪ ಅಂತಂದ್ರೆ ಕುಟುಂಬದಲ್ಲಿ. ಹೌದು ತಾನೆ? ಇನ್ನ ನಾವು ಬಾಲ್ಯ ಜೀವನವನ್ನ ಹೊರಗಿನ ಪ್ರಪಂಚಕ್ಕೆ ಬಂದಾಗ, ಹೊರಗೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೂ ಕೂಡ ನಾವು ಬೇರೆಯವರ ಮಕ್ಕಳ ಜೊತೆಯಲ್ಲಿ ಬೆರೆತು ತಮ್ಮ ಬಾಲ್ಯ ಜೀವನವನ್ನ ನಾವು ಅಲ್ಲಿ ಕಳಿತಕ್ಕಂತ ನಾವು ಕಾಣ್ತೀವಿ. ಸ್ಕೂಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಬಾಲ್ಯ ಜೀವನವನ್ನ ಕಳಿತೀವಿ. ಆಟ ಆಡ್ಕೊಳ್ತಾನು ಕೂಡ ನಾವು ಬಾಲ್ಯ ಜೀವನವನ್ನ ಕಳಿತೀವಿ. ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಮಕ್ಕಳು ಬಾಲ್ಯತನವನ್ನ ಹೊಂದಿದ್ರೆ ಮುಂದಿನ ಅವರ ಜೀವನದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಗುಣಲಕ್ಷಣಗಳನ್ನ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಯೌವನಾವಸ್ಥೆ ಅಂತಂದಾಗ ಯೌವನಾವಸ್ಥೆಯಲ್ಲೂ ಕೂಡ ನಾವೇನ್ ಮಾಡ್ತೀವಿ? ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಸಂದರ್ಭ ಏನಿದೆ ಅಂದ್ರೆ ಚಿಕ್ಕ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ಸಹವಾಸವನ್ನ ಅಥವಾ ಅವರ ಜೊತೆಯಲ್ಲಿ ಸಹಪಾಠಿತ್ವವನ್ನ ಹೊಂದಿರ್ತೀವಿ. ಇನ್ನು ಯೌವನಾವಸ್ಥೆಗೆ ಬಂದಾಗ ಹೈಸ್ಕೂಲ್ ಅಥವಾ ಕಾಲೇಜ್ ಲೆವೆಲ್ ಬಂದಾಗ ನಾವೇನ್ ಮಾಡ್ತೀವಿ? ಆ ಮೆಂಟಾಲಿಟಿಗೆ ತಕ್ಕಂತೆ, ಆ ಒಂದು ಬುದ್ಧಿವಂತಿಕೆಗೆ ತಕ್ಕಂತೆ ನಮ್ಮ ಸಹಪಾಠಿಗಳನ್ನ ನಾವು ಆಯ್ಕೆಯನ್ನ ಮಾಡ್ಕೊಳ್ತೀವಿ. ಹೌದು ತಾನೆ? ಈಗ ಒಂದು ಫ್ಯಾಮಿಲಿಯಲ್ಲಿ ಅಣ್ಣನ ಅಣ್ಣ ಅಂತಾನೆ ಕರಿಬೇಕು, ತಂಗಿಯನ್ನ ತಂಗಿ ಅಂತಾನೆ ಕರಿಬೇಕು, ಅಕ್ಕನ ಅಕ್ಕ ಅಂತಾನೆ ಕರಿಬೇಕು ಅಲ್ವಾ? ಅತ್ತೆಯನ್ನ ಅತ್ತೆ ಅಂತಾನೆ ಕರಿಬೇಕು. ಇನ್ನು ಫ್ರೆಂಡ್ಶಿಪ್ ಅಲ್ಲಿ ಬಂದಾಗ, ಸ್ನೇಹಿತ ಸಂಬಂಧಗಳು ಬಂದಂತ ಸಂದರ್ಭದಲ್ಲಿ ನಾನು 10ನೇ ತರಗತಿ ಓದ್ತಾ ಇದ್ದೀನಿ, ಅವನು 10ನೇ ತರಗತಿ ಓದ್ತಾ ಇದ್ದಾನೆ, ಅವಾಗ ನಾವೇನಂತ ಕರಿತೀವನ? ಸ್ನೇಹಿತ, ಬಾಲ್ಯ ಸ್ನೇಹಿತ. ಅಥವಾ ಯೌವನಾವಸ್ಥೆಯಲ್ಲಿ ಅವರು ಆಡ್ತಕ್ಕಂಥ ಆಟಗಳೇನಿದ್ದಾವೆ ಆ ಒಂದು ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಕುಟುಂಬದ ಲಕ್ಷಣಗಳಲ್ಲಿ ಬಾಲ್ಯ ಮತ್ತು ಯೌವನಾವಸ್ಥೆಯನ್ನು ಕೂಡ ನಾವಿಲ್ಲಿ ಕಳಿತೀವಿ, ಕುಟುಂಬದಲ್ಲೇ ಕಳಿತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಇದು ಎರಡನೆಯ ಲಕ್ಷಣವಾಗಿರ್ತಕ್ಕಂಥದ್ದು. ಇನ್ನು ಮೂರನೇ ಲಕ್ಷಣ ತಗೊಂಡಾಗ ಕುಟುಂಬ
ಮತ್ತು ಪೀಳಿಗೆ ಮತ್ತು ತಲೆಮಾರುಗಳು. ಕುಟುಂಬ ಅಂತಂದ್ರೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಏನ್ ಕುಟುಂಬ ಅಂತಂದ್ರೆ ಅಲ್ವಾ, ತಲತಲಾಂತರದಿಂದ ಬಂದಿರ್ತಕ್ಕಂಥ ಎಲ್ಲರೂ ಒಟ್ಟಾಗಿ ಇರ್ತಕ್ಕಂಥದ್ದು. ತಂದೆ ತಾಯಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಒಗ್ಗಟ್ಟಾಗಿ ಒಂದು ವಾಸಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥದ್ದು ಏನಿದೆ ಒಂದು ಮನೆಯಲ್ಲಿ, ಅದನ್ನ ನಾವೇನಂತ ಕರಿತೀವಿ, ಕುಟುಂಬ ಅಂತ ಕರಿತೀವಿ ಅಲ್ವಾ. ಹಾಗೆ ಇಲ್ಲಿ ಪೀಳಿಗೆ ಅಂತಂದ್ರೆ ಏನು? ಪೀಳಿಗೆ ಅಂತಂದ್ರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ, ಜನರೇಷನ್ ಟು ಜನರೇಷನ್ ಅಂತ ಕರಿತೀವಿ ನಾವು ಅದನ್ನ ಅಲ್ವಾ. ಆ ಒಂದು ಪೀಳಿಗೆಯಲ್ಲೂ ಕೂಡ ಈಗ ಒಂದೇ ಮನೆಯಲ್ಲಿ ಇದ್ರೆ ಏನಾಗ್ತದೆ, ಅಜ್ಜ ಅಜ್ಜಿ ಸತ್ತೋಗಿದ್ದಾರೆ, ಮತ್ತೆ ಅಲ್ಲಿ ಯಜಮಾನ ಯಾರಾಗ್ತಾರೆ, ತಂದೆ ಆಗ್ತಾರೆ. ಈ ರೀತಿಯಾಗಿ ಪೀಳಿಗೆಯಿಂದ ಪೀಳಿಗೆ ಅದು ಹೋಗ್ತಕ್ಕಂಥ ನಾವು ಕಾಣ್ತಿದ್ದೀವಿ. ಇನ್ನು ತಲೆಮಾರುಗಳು, ತಲೆಮಾರು ಅಂತಂದ್ರೆ ಒಂದು ತಲೆಮಾರಿಗೆ ಎಷ್ಟು ವರ್ಷ ಅಂತ ಕರಿತೀವಿ ನಾವು? ಎಸ್, ಅಂದ್ರೆ 100 ವರ್ಷಗಳನ್ನ ಒಂದು ತಲೆಮಾರು ಅಂತ ಕರಿತೀವಿ ಅಲ್ವಾ. ಅಲ್ವಾ, ಹೌದು ತಾನೆ? ಒಂದು ಶತಮಾನ ಅಥವಾ 100 ವರ್ಷಗಳನ್ನ ಒಂದು ತಲೆಮಾರು ಅಂತ ಕರಿತೀವಿ. ಒಂದೇ ತಲೆಮಾರಿನ ತಗೊಂಡಾಗ ನಾವು ಯಾರನ್ನ ಕರಿಬೇಕಾಗುತ್ತೆ? ಅಲ್ಲಿ ಮೊದಲನೇ ತಲೆಮಾರನ್ನ ಅಜ್ಜನನ್ನು ಕರಿತೀವಿ ಅಲ್ವಾ. ಅಜ್ಜ, ಮುತ್ತಾತ, ಅವರಪ್ಪ, ಹೀಗಿರ್ತಕ್ಕಂಥ ಸಂಬಂಧವನ್ನು ನಾವು ಇಲ್ಲಿ ತಲೆಮಾರುಗಳು ಅಂತ ಕರಿತೀವಿ, ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ. ಈಗ ನಾನು ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ನಾನ್ ಸತ್ತೋದೆ ಅಂತಂದ್ರೆ ಮುಂದಿನ ತಲೆಮಾರು ನನ್ನ ಮಗ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಲ್ವಾ. ಇದನ್ನ ನಾವೇನಂತ ಕರಿತೀವಿ? ತಲೆಮಾರುಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? 3 ಯಾವ್ಯಾವ ಇದಾವೆ ಕುಟುಂಬದ ಲಕ್ಷಣಗಳು ಅಂತಂದ್ರೆ ತಂದೆ ತಾಯಿ ಪತಿ ಪತ್ನಿ ಮತ್ತು ಮಕ್ಕಳು, ಇನ್ನ ಬಾಲ್ಯ ಹಾಗೂ ಯೌವನಾವಸ್ಥೆ, ಇನ್ನು 3ನೇದಾಗಿರ್ತಕ್ಕಂಥದ್ದು ಕುಟುಂಬ ಮತ್ತು ಪೀಳಿಗೆ ತಲೆಮಾರುಗಳು. ಕ್ಲಿಯರ್ ಆಯ್ತಾ? ಕುಟುಂಬ ಅಂದ್ರೆ ಏನಂತ ಗೊತ್ತಾಯ್ತು, ಕುಟುಂಬದ ಲಕ್ಷಣಗಳು ಗೊತ್ತಾಯ್ತು. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ನಾವು ನೋಡೋದಾದ್ರೆ ಕುಟುಂಬದ ಪ್ರಕಾರಗಳು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಕುಟುಂಬದ ಪ್ರಕಾರಗಳು. ಹಾಗಾದ್ರೆ ಕುಟುಂಬದಲ್ಲಿ ಎಷ್ಟು ಪ್ರಕಾರಗಳಿದಾವೆ? 4 ಪ್ರಕಾರಗಳಿದಾವೆ. ಯಾವ್ಯಾವು ನಾನು ಹೇಳ್ತೀನಿ. ಪಿತೃ ಪ್ರಧಾನ ಕುಟುಂಬ, ಮಾತೃ ಪ್ರಧಾನ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ವಿಭಕ್ತ ಮತ್ತು ಅವಿಭಕ್ತ ಕುಟುಂಬ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ಲ? ಯಾರು ಹೇಳ್ತೀರಾ? ತೇಜ, ಕುಟುಂಬದ ಪ್ರಕಾರಗಳು ಯಾವ್ಯಾವ ಇದಾವೆ? ವೆರಿ ಗುಡ್. ಕುಸುಮ ಅವರೇ, ಕುಟುಂಬದ ಪ್ರಕಾರಗಳು ಯಾವ್ಯಾವ ಇದಾವೆ? ವಿಭಕ್ತ ಕುಟುಂಬ. ವೆರಿ ಗುಡ್. ಅರ್ಥ ಆಯ್ತಲ್ಲ? ಈಗ ಕುಟುಂಬದ ಪ್ರಕಾರ ಕುಳಿ, ಕುಟುಂಬದ ಪ್ರಕಾರಗಳನ್ನು ನಾನು 4 ಭಾಗಗಳಾಗಿ ವಿಂಗಡಿಸ್ತೀನಿ. ಒಂದು ಮಾತೃ ಪ್ರಧಾನ ಕುಟುಂಬ, ಪಿತೃ ಪ್ರಧಾನ ಕುಟುಂಬ, ವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋದು ನಾವು. ಕುಟುಂಬದ ಪ್ರಕಾರಗಳನ್ನ ಒಂದೊಂದಾಗಿ ನೋಡ್ತಾ ಹೋದಾಗ ಹೇಗಿದೆ ನೋಡೋಣ. ಒಂದು ಕುಟುಂಬದ ಪ್ರಕಾರಗಳು. ಇಲ್ಲಿ ಪಿತೃ ಪ್ರಧಾನ ಕುಟುಂಬ. ಏನು ಪಿತೃ ಪ್ರಧಾನ ಕುಟುಂಬ ಅಂತಂದ್ರೆ ಎನಿಬಡೀಸ್ ನಿಂತ್ಕೊಂಡು ಹೇಳ್ಬೇಕು ಯಾವಾಗಲೂ. ಯಾರು ಹೇಳ್ತೀರಿ? ಪಿತೃ ಪ್ರಧಾನ ಕುಟುಂಬ ಅಂದ್ರೆ ಏನು? ಎದ್ದಿದ್ಕೊಳ್ಳಿ. ಹೇಳ್ತೀಯಾ? ಯಾರು ಹೇಳ್ತೀರಿ? ಪಿತೃ ಪ್ರಧಾನ ಕುಟುಂಬ ಅಂದ್ರೆ ಏನು? ಓಕೆ, ಇಲ್ಲಿ ಕುಟುಂಬದ ಪ್ರಕಾರಗಳಲ್ಲಿ 4 ವಿಧಗಳನ್ನ ನೋಡಿದ್ವಿ ನಾವು. ಒಂದು ಪಿತೃ ಪ್ರಧಾನ ಕುಟುಂಬ, ಮಾತೃ ಪ್ರಧಾನ ಕುಟುಂಬ ಮತ್ತು ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ಏನು ಪಿತೃ ಪ್ರಧಾನ ಕುಟುಂಬ ಅಂತಂದ್ರೆ ಯಾವ ಕುಟುಂಬದಲ್ಲಿ ತಂದೆ ಎಲ್ಲಾ ಜವಾಬ್ದಾರಿಯನ್ನ ಅಂದ್ರೆ ಯಜಮಾನಿಕೆಯನ್ನ ಹೊಂದಿರ್ತಾನೋ ಅಂತಹ ಒಂದು ಕುಟುಂಬಗಳನ್ನ ನಾವೇನಂತ ಕರಿತೀವಿ? ಪಿತೃ ಪ್ರಧಾನ ಕುಟುಂಬ. ಎಲ್ಲಾ ಜವಾಬ್ದಾರಿ, ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಕೂಡ, ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರ ಜವಾಬ್ದಾರಿಯನ್ನ ಯಾರು ಹೊಂದಿರ್ತಾರೆ? ತಂದೆ ಹೊಂದಿರ್ತಕ್ಕಂಥದ್ದೇನಿದೆ ಇದನ್ನ ನಾವು ಪಿತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಪಿತೃ ಪ್ರಧಾನಗಳೇ ಇವತ್ತು ಕಾಣ್ತಕ್ಕಂಥದ್ದು ಅಥವಾ ಜಾಸ್ತಿಯಾಗಿ ನಾವು ನೋಡ್ತಕ್ಕಂತಹ ಕುಟುಂಬಗಳು ಯಾವುವು ಅಂತಂದ್ರೆ ಪಿತೃ ಪ್ರಧಾನ ಕುಟುಂಬ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಪಿತೃ ಪ್ರಧಾನ ಕುಟುಂಬ ಅಂದ್ರೇನು? ಯಾವ ಮನೆಯಲ್ಲಿ ತಂದೆ ಎಲ್ಲಾ ಜವಾಬ್ದಾರಿಯನ್ನ, ಯಜಮಾನಿಕೆಯನ್ನ ಹೊಂದಿರ್ತಾನೋ ಅಥವಾ ಎಲ್ಲರ ಜವಾಬ್ದಾರಿಯನ್ನ ನಿರ್ವಹಿಸ್ತಾನೋ ಅವನನ್ನು ನಾವೇನಂತ ಕರಿತೀವಿ? ಪಿತೃ ಪ್ರಧಾನ ಕುಟುಂಬ ಎಂಬುದಾಗಿ
ಎಲ್ಲರ ಮನೆಯ ಎಲ್ಲರ ಜವಾಬ್ದಾರಿಯನ್ನು ಕೂಡ ಅವರು ಹೊತ್ಕೊಂಡಿರ್ತಕ್ಕಂಥದಕ್ಕೆ ನಾವು ಯಜಮಾನ ಅಂತ ಕರಿತೀವಿ ಅಲ್ವಾ. ಮನೆಯ ಯಜಮಾನ ಅದನ್ನ ನಾವು ಇಲ್ಲಿ ಪಿತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಎರಡನೇದು ಬಂದ್ರೆ ಮಾತೃ ಪ್ರಧಾನ ಕುಟುಂಬ. ಏನಾಗಾದ್ರೆ ಮಾತೃ ಪ್ರಧಾನ ಕುಟುಂಬ ಅಂತಂದ್ರೆ ಯಾರಾದ್ರೂ ಒಬ್ರು ಹೇಳಿ. ವೆರಿ ಗುಡ್. ಕುದುರೆ ಯಾವ ಮನೆಯಲ್ಲಿ ತಾಯಿ ಯಜಮಾನಿಯಾಗಿರ್ತಾಳೋ ಅಂತಹ ಒಂದು ಕುಟುಂಬವನ್ನ ನಾವೇನಂತ ಕರಿತೀವಿ? ಮಾತೃ ಪ್ರಧಾನ ಕುಟುಂಬ. ಅಂದ್ರೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಹೊಂದಿರ್ತಕ್ಕಂಥವಳು ಯಾರಾಗಿರ್ತಾಳಲ್ಲಿ? ತಾಯಿಯಾಗಿರ್ತಾಳೋ ಅದನ್ನ ನಾವೇನಂತ ಕರಿತೀವಿ? ಮಾತೃ ಪ್ರಧಾನ ಕುಟುಂಬ ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇಂಥ ಕುಟುಂಬಗಳನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣಬಹುದಾ ಅಲ್ವಾ? ಕಾಣಬಹುದಾ ಇಲ್ವಾ? ಸಾಧ್ಯನೇ ಇಲ್ವಾ? ಇದಾವೆ. ಅರ್ಥ ಆಯ್ತಲ್ಲ? ತಾಯಿ ಯಜಮಾನಿ ಇರ್ತಕ್ಕಂಥವಳು ಅಂತಂದ್ರೆ ಅಲ್ಲಿ ಗಂಡ ಸತ್ತಿರ್ತಕ್ಕಂಥ ಸಂದರ್ಭದಲ್ಲಿ ವಿಧಿಯಾಗಿರ್ತಕ್ಕಂಥವಳು ಬೇಕಾದ್ರೆ ನಿರ್ವಹಿಸಬಹುದು. ಆದ್ರೆ ಅದನ್ನ ನಾವು ಮಾತೃ ಪ್ರಧಾನ ಕುಟುಂಬ ಅನ್ನೋಕ್ ಬರಲ್ಲ ಅಲ್ವಾ? ನಿರ್ದಿಷ್ಟವಾಗಿನೇ ಮಾತ್ರ ತಂದೆ ಇದ್ರೂ ಕೂಡ ಅಲ್ಲಿ ತಾಯಿನೇ ಎಲ್ಲಾ ಜವಾಬ್ದಾರಿಗಳನ್ನ ಹೊಂದಿದ್ರೆ ಮಾತ್ರ ಅದನ್ನ ನಾವು ಏನಂತ ಕರಿತೀವಿ? ಮಾತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಾತೃ ಪ್ರಧಾನ ಕುಟುಂಬಗಳಲ್ಲಿ ಜಾರಿಯಲ್ಲಿ ಇದಾವೆ. ಅರ್ಥ ಆಯ್ತಲ್ಲ? ಕೇರಳದ ಕೆಲವೊಂದು ಭಾಗಗಳಲ್ಲಿ ನಾಯರ್ ಅಂತಕ್ಕಂಥ ಒಂದು ಪ್ರದೇಶಗಳೇನಿದಾವೆ, ಕೇರಳದ ಕೆಲವು ಭಾಗಗಳಲ್ಲಿ ಈ ಒಂದು ಪದ್ಧತಿ, ಯಾವ ಪದ್ಧತಿ? ಮಾತೃ ಪ್ರಧಾನ ಕುಟುಂಬಗಳು ಇವತ್ತಿಗೂ ಕೂಡ ಅಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿಯನ್ನ ನಾವು ಕಾಣ್ತಾ ಇದ್ದೀವಿ ಅಲ್ವಾ? ಗೊತ್ತಾಯ್ತಲ್ಲ? ಕೇರಳದ ಮಲಬಾರ್ ತೀರ ಪ್ರದೇಶಗಳು ಅಂತ ನಾವೇನ್ ಕರಿತೀವಿ, ಆ ಒಂದು ಮಲಬಾರ್ ತೀರ ಪ್ರದೇಶಗಳಲ್ಲಿ ಈ ಒಂದು ಮಾತೃ ಪ್ರಧಾನ ಕುಟುಂಬಗಳನ್ನ ಇಂದಿಗೂ ಕೂಡ ನಾವು ಕಾಣಬಹುದಾಗಿದೆ. ಇಲ್ಲ ಅಂತಲ್ಲ, ಇದಾವೆ ಇವತ್ತಿಗೂ ಕೂಡ. ಕೆಲವೊಂದು ಬುಡಕಟ್ಟು ಜನಾಂಗಗಳಂತ ಬರ್ತಾರೆ ಗೊತ್ತಾ? ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಕ್ಕಂಥವರು. ಆ ಕೆಲವೊಂದು ಭಾಗಗಳಲ್ಲಿ, ಅದಕ್ಕೆ ಹೇಳಿದ್ದೀನಿ ಕೇರಳದ ಮಲಬಾರ್ ತೀರ ಪ್ರದೇಶಗಳು ಅಂತಕ್ಕಂಥವೇನಿದ್ದಾವೆ, ಅಂತಹ ಒಂದು ತೀರ ಪ್ರದೇಶಗಳಲ್ಲಿ ಈ ಒಂದು ಮಾತೃ ಪ್ರಧಾನ ಕುಟುಂಬಗಳನ್ನ ಇಂದಿಗೂ ಕೂಡ ನಾವು ಈ ಒಂದು ಆಧುನಿಕ ಕಾಲದಲ್ಲೂ ಕೂಡ ಅಂತ ಒಂದು ಪದ್ಧತಿಯನ್ನು ನಾವು ಮಾತೃ ಪ್ರಧಾನ ಕುಟುಂಬಗಳನ್ನ ಕಾಣ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ವಿಭಕ್ತ ಕುಟುಂಬ ಅಥವಾ ಆಧುನಿಕ ಕುಟುಂಬ ಅಥವಾ ಕೇಂದ್ರ ಕುಟುಂಬ. ಮೂರು ಕರಿತೀವಿ ನಾವು. ವಿಭಕ್ತ ಕುಟುಂಬ ಅಂದ್ರೂ ಒಂದೇ, ಆಧುನಿಕ ಕುಟುಂಬ ಅಂದ್ರೂ ಒಂದೇ, ಕೇಂದ್ರ ಕುಟುಂಬ ಅಂದ್ರೂ ಕೂಡ ಒಂದೇ. ಯಾರಾದ್ರೂ ಹೇಳ್ತೀರಾ ಹಾಗಾದ್ರೆ ವಿಭಕ್ತ ಕುಟುಂಬ ಅಂದ್ರೆ ಏನು ಅಂತ? ಎನಿಬಡೀಸ್? ಏನು ವಿಭಕ್ತ ಕುಟುಂಬ ಅಂತಂದ್ರೆ? ಅಪ್ಪ ಅಮ್ಮ ಅವರ ಅವಿವಾಹಿತ ಮಕ್ಕಳು. ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಸಿಂಚನ ಅವರು ಅಲ್ವಾ? ವಿಭಕ್ತ ಕುಟುಂಬ, ಆಧುನಿಕ ಕುಟುಂಬ ಅಥವಾ ಕೇಂದ್ರ ಕುಟುಂಬ ಅಂತಂದ್ರೆ ವೆರಿ ಸಿಂಪಲ್. ಅಪ್ಪ ಅಮ್ಮ ಅವರ ಅವಿವಾಹಿತ ಮಕ್ಕಳು. ಅವಿವಾಹಿತ ಅಂತಂದ್ರೆ ಮದುವೆ ಆಗದೇ ಇರ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ನಾವೇನಂತ ಕರಿತೀವಿ? ಅವಿವಾಹಿತ ಮಕ್ಕಳು ಅಂತ ಕರಿತೀವಿ. ಟೋಟಲ್ ಆಗಿ ಹಾಗಾದ್ರೆ ವಿಭಕ್ತ ಕುಟುಂಬ ಅಂದ್ರೆ ಏನು? ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕುಟುಂಬವನ್ನ ನಾವು ಏನಂತ ಕರಿತೀವಿ? ವಿಭಕ್ತ ಕುಟುಂಬ ಅಥವಾ ಆಧುನಿಕ ಕುಟುಂಬ ಅಥವಾ ಕೇಂದ್ರ ಕುಟುಂಬ ಅಂತ ಕರಿತೀವಿ. ನನ್ನೊಂದು ಪ್ರಶ್ನೆ ಇದೆ, ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದೆಯೋ ಅಥವಾ ವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದೆಯೋ? ವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದೆ. ಕಾರಣ ಕೇಳಬಹುದಾ? ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದು ಇವತ್ತು ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಲ್ವಾ? ಒಟ್ಟಾಗಿ ಕೂಡಿ ಬಾಳ್ತಕ್ಕಂಥದ್ದು ಯಾರಲ್ಲೂ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಅದೊಂದೇ ರೀಸನ್ ಹೇಳೋದಲ್ಲ ನಾವು, ಅದೊಂದೇ ರೀಸನ್ ಅಲ್ಲ. ಎಜುಕೇಶನ್ ಹೋಗಿರ್ಬೋದು ಬೆಂಗಳೂರಿಗೆ, ಹೌದಲ್ವಾ? ಎಜುಕೇಶನ್ ಹೋಗಿರ್ಬೋದು, ಇಲ್ಲ ಅಂತಂದ್ರೆ ಉದ್ಯೋಗವನ್ನು ಹುಡುಕೊಂಡು ಬೇರೆ ಬೇರೆ ನಗರಗಳಿಗೆ ಹೋಗಿರ್ಬೋದು ಅಲ್ವಾ? ಇದನ್ನ ನಾವೇನಂತ ಕರಿತೀವಿ? ವಿಭಕ್ತ ಕುಟುಂಬ. ಇನ್ನೊಂದ್ಸರಿ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಬಿಡಿ.
ವಿಭಕ್ತ ಕುಟುಂಬ ಅಂದ್ರೆ ಏನು? ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳನ್ನ ಒಳಗೊಂಡಿರ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ವಿಭಕ್ತ ಕುಟುಂಬ ಅಂತ ಕರಿತೀವಿ ಅಲ್ವಾ? ಕೆಲವೊಂದು ಕಾರಣಗಳಿಗೆ ಬೇರೆ ಬೇರೆ ಆಗಿರ್ಬಹುದು. ಹೆಚ್ಚಿನದಾಗಿ ನಾವು ಇವತ್ತು ಕಾಣ್ತಕ್ಕಂಥದ್ದು ಆಧುನಿಕ ಕುಟುಂಬಗಳು. ನಾವು ಸ್ವತಂತ್ರವಾಗಿರ್ಬೇಕನ್ನೋದನ್ನೇ ಇವತ್ತು ಎಲ್ಲರೂ ಕೂಡ ಬಯಸ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನಾಗ್ತಾ ಇದೆ? ವಿಭಕ್ತ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥ ನಾವು ಕಾಣ್ತೀವಿ ಅಥವಾ ಜಾಸ್ತಿ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಯಾಕೆಂದ್ರೆ ಎಲ್ಲರೂ ಒಟ್ಟಾಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ಸ್ವತಂತ್ರಕ್ಕೆ ಧಕ್ಕೆ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಏನಾಗ್ತಾ ಇದೆ? ಕುಟುಂಬಗಳು ಭಾಗಗಳಾಗ್ತಾ ಇದ್ದಾರೆ, ಡಿವೈಡ್ ಆಗ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಒಟ್ಟಾಗಿ ಬಾಳೋದ್ರಲ್ಲಿ ಇದ್ದಷ್ಟು ಸುಖ ಈ ವಿಭಕ್ತ ಕುಟುಂಬಗಳಿರಲ್ಲ. ಯಾಕೆಂತಂದ್ರೆ ಇಬ್ರು ಗಂಡ ಹೆಂಡತಿ ಇರ್ತಾರೆ, ಇಬ್ರು ದುಡಿಯಕ್ಕೆ ಹೋಗ್ಬೇಕು, ಮಕ್ಕಳನ್ನ ನೋಡ್ಕೊಳ್ತಕ್ಕಂಥದ್ದು, ಲಾಲನೆ ಪಾಲನೆ ಮಾಡಾರೆ. ಮಕ್ಕಳಿಗೆ ಪ್ರೀತಿ, ತಂದೆ ತಾಯಿಯ ಪ್ರೀತಿನೇ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ? ಅದಕ್ಕೇನೆ ನಾವು ಮಗುವಿಗೆ ಮೊದಲನೆಯ ಪಾಠಶಾಲೆ ಯಾವುದು? ಮನೆ. ಮೊದಲನೇ ಗುರು ಯಾರು? ತಾಯಿ. ಯಾಕೆಂತಂದ್ರೆ ಸಾಮಾಜಿಕ ಪ್ರಜ್ಞೆಯನ್ನ, ಉತ್ತಮವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಮಗು ಹೇಗೆ ಕಲಿಯುತ್ತವ ಅಂತಂದ್ರೆ ಮನೆಯಲ್ಲಿದೆ ಅಲ್ವಾ? ನಂತರ ಬರ್ತಕ್ಕಂಥದ್ದು ಶಾಲೆಯಲ್ಲಿ. ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಉಂಟಾಗ್ತಾ ಇದ್ದಾವೆ? ವಿಭಕ್ತ ಕುಟುಂಬಗಳು. ಕ್ಲಿಯರ್ ಆಯ್ತಾ? ಹಾಗಾದ್ರೆ ವಿಭಕ್ತ ಕುಟುಂಬ ಅಂದ್ರೇನು? ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳನ್ನ ಒಳಗೊಂಡಿರ್ತಕ್ಕಂಥದ್ದೇನಿದೆ ಅದನ್ನ ನಾವು ಇವತ್ತು ಅವಿಭಕ್ತ ಕುಟುಂಬಗಳು ಅಂತ ಕರಿತೀವಿ. ಹೆಚ್ಚಿನದಾಗಿ ಇವತ್ತು ವಿಭಕ್ತ ಕುಟುಂಬಗಳನ್ನೇ ನಮ್ಮ ಹಿಂದೂ ಕುಟುಂಬಗಳಲ್ಲಿ ಕಾಣ್ತಕ್ಕಂಥದ್ದು. ಈಗ ಮೂರಾಯ್ತು. ಒಂದು ಪಿತೃಪ್ರಧಾನ, ಮಾತೃಪ್ರಧಾನ ಮತ್ತು ವಿಭಕ್ತ ಕುಟುಂಬ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಅವಿಭಕ್ತ ಕುಟುಂಬ. ಕ್ಲಿಯರ್ ಆಯ್ತಾ? ನಾಲ್ಕನೇದು ಯಾವುದು? ಅವಿಭಕ್ತ ಕುಟುಂಬ. ಹಾಗಾದ್ರೆ ಅವಿಭಕ್ತ ಕುಟುಂಬ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಂತ ಕರೀತೀವಿ. ಎಸ್, ಜಾಯಿಂಟ್ ಫ್ಯಾಮಿಲಿ. ಜಾಯಿಂಟ್ ಜೊತೆಗೂಡಿ ಬಾಳೋದು ಅಂತ, ಅದನ್ನ ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಪತಿ ಪತ್ನಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ಎರಡಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರಿರುವ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಇದೆ. ವೆರಿ ಗುಡ್. ಅವಿಭಕ್ತ ಕುಟುಂಬಗಳು ಅಂತಂದ್ರೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅವರ ಮಕ್ಕಳು, ಮೊಮ್ಮಕ್ಕಳು, ಇವರೆಲ್ಲರನ್ನ ಒಟ್ಟುಗೂಡಿಸಿ ಹೇಳ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ. ಕ್ಲಿಯರ್ ಆಯ್ತಾ? ಅವಿಭಕ್ತ ಕುಟುಂಬ ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ಲ? ಇನ್ನೊಂದ್ಸರಿ ತಿಳ್ಕೊಳ್ಳಿ. ಸುಲಭವಾಗಿ ಹೇಳ್ಬೇಕು ನಾವು, ಅಷ್ಟುದ್ದ ಹೇಳಕ್ ಬೇಡಪ್ಪ. ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜ ಅಜ್ಜಿ ಇವರೆಲ್ಲರನ್ನು ಒಳಗೊಂಡಿರ್ತಕ್ಕಂಥದಕ್ಕೆ ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇನ್ನೂ ಸರಳವಾಗಿ ಹೇಳ್ಬೇಕಂತಂದ್ರೆ ಎರಡು ತಲೆಮಾರಿಗಿಂತ ಹೆಚ್ಚು ಜನರು ಒಂದು ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸಿಂಪಲ್, ಸರಳವಾಗಿ ಹೇಳ್ಬೇಕು ನಾವು. ಏನಂತ? ಅವಿಭಕ್ತ ಕುಟುಂಬ ಅಂದ್ರೇನು? ಎರಡು ತಲೆಮಾರಿಗಿಂತ, ಅಂದ್ರೆ ಒಂದು ತಲೆಮಾರು ಅಂದ್ರೆ 100 ವರ್ಷ ಅಂತ ಹೇಳಿದೀವಿ ನಾವು ಅಲ್ವಾ? ಎರಡನೇ ತಲೆಮಾರು ಅಂತಂದ್ರೆ 200 300 ವರ್ಷ ಅಂದ್ರೆ 3 ತಲೆಮಾರುಗಳು ಬರ್ತವೆ. ಎರಡರಿಂದ ಮೇಲ್ಪಟ್ಟು ಅಂದ್ರೆ 3 4 5 ಈ ರೀತಿಯಾಗಿ ತಲೆಮಾರುಗಳನ್ನ ಒಳಗೊಂಡಿರ್ತಕ್ಕಂಥದ್ದು. 2 ಅಥವಾ 3 ತಲೆಮಾರಿಗಿಂತಲೂ ಹೆಚ್ಚು ಜನರನ್ನ ಒಳಗೊಂಡಿರ್ತಕ್ಕಂತಹ ಒಂದು ಕುಟುಂಬವನ್ನ ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ ಎಂಬುದಾಗಿ ಕರೆಯಲಾಗುತ್ತೆ. ಹಾಗಾದ್ರೆ ಇಲ್ಲಿ ನನ್ನೊಂದು ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾದನ್ನು ಅವಿಭಕ್ತ ಕುಟುಂಬಗಳು ಕಾಣಲಿಕ್ಕೆ ಸಾಧ್ಯನಾ? ಅದ್ಬಿಟ್ಟು ನಿಮ್ಮಲ್ಲಿ ಯಾರಾದ್ರೂ ಅವಿಭಕ್ತ ಕುಟುಂಬಗಳು ಇದಾವ? ಇಷ್ಟು ಜನ ಇದ್ದೀರಲ್ವಾ, ನಿಮ್ಮಲ್ಲಿ ಅವಿಭಕ್ತ ಕುಟುಂಬಗಳು ಇದಾವ? ಹಾಗಾದ್ರೆ ಇದಾವ? ಎಲ್ಲಿದ್ದಾವೆ? ಯಾರಿದೆ? ಶರತ್ ಹೇಳಿ. ಎಲ್ಲಿ? ನಿಮ್ಮ ಮನೆ ಇದೆ? ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಅವಿಭಕ್ತ ಕುಟುಂಬ ಅಂತಂದ್ರೆ ಅವಿಭಕ್ತ ಕುಟುಂಬ ಅಂತಂದ್ರೆ 2 ತಲೆಮಾರಿಗಿಂತ ಹೆಚ್ಚಿನ ಜನರು ಒಂದ್ ಕಡೆ ವಾಸ ಮಾಡ್ತಕ್ಕಂಥದ್ದು. ನೀವು ಹೇಳಿದ್ರಲ್ಲಪ್ಪ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ
ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದು ಕಡೆ ವಾಸ ಮಾಡ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಅಲ್ವಾ? ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಇದನ್ನ ಇನ್ನೂ ಸರಳವಾಗಿ ಹೇಳ್ಬೇಕಂದ್ರೆ 2 ತಲೆಮಾರಿಗಿಂತ ಅಥವಾ 3 ತಲೆಮಾರಿಗಿಂತ ಹೆಚ್ಚಿನ ಜನರು ಒಂದು ಕುಟುಂಬದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ವಿಧಾನ ಏನಿದೆ ಇದನ್ನು ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇವತ್ತಿನ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಕಾರಣ ಆಸ್ತಿ ಡಿವೈಡ್ ಆಗಿರ್ತಕ್ಕಂಥದ್ದು, ಉದ್ಯೋಗಗಳನ್ನು ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಅಲ್ವಾ? ಎಜುಕೇಶನ್ ಸಂಬಂಧಪಟ್ಟ ಓದಲಿಕ್ಕೆ ಶಿಕ್ಷಣವನ್ನ ಪಡೆಯಲಿಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು. ಈ ಎಲ್ಲಾ ಕಾರಣಗಳಿಂದ ಇವತ್ತು ಅವಿಭಕ್ತ ಕುಟುಂಬಗಳ ಸಂಖ್ಯೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಕೂಡಿ ಬಾಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆಂತಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಬೇಕು. ಆಧುನಿಕ ಕಾಲದಲ್ಲಿ ನಮಗೆ ಸ್ವತಂತ್ರವಾಗಿರ್ಬೇಕು, ನಮಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಬಾರದು ಅಂತ ಮನೋಭಾವನೆ ಅಂತಕ್ಕಂಥದ್ದು ಇವತ್ತು ನಮ್ಮ ಹಿಂದೂ ಕುಟುಂಬದಲ್ಲಿ ಇರೋದ್ರಿಂದ ವಿಭಕ್ತ ಕುಟುಂಬಗಳ ಸಂಖ್ಯೆ ಏನಾಗ್ತಾ ಇದೆ? ಇವತ್ತು ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಬಿಜಾಪುರ ಸೈಡ್ ಅಲ್ಲಿ ಒಂದೇ ಮನೆಯಲ್ಲಿ 250 ಅಥವಾ 60 ಮಂದಿ ಒಂದೇ ಫ್ಯಾಮಿಲಿಯಲ್ಲಿ ಇದ್ದಾರೆ, ಒಂದು ಕುಟುಂಬದಲ್ಲಿ ಇವತ್ತಿಗೂ ಕೂಡ ಪ್ರೆಸೆಂಟ್. ಹಾಗಾದ್ರೆ ಅವರು ಎಲ್ಲರೂ ಒಗ್ಗಟ್ಟಿನಿಂದ ಬದುಕ್ತಾ ಇಲ್ವಾ? ಅದನ್ನ ನಾವು ಅವಿಭಕ್ತ ಕುಟುಂಬ ಅನ್ನಲ್ವಾ? ಹಾಗಾದ್ರೆ ಅವರಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಯಾಕೆ, ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಯಾಕೆ ಡಿಫರೆನ್ಸ್ ಆಗಿದೆ ಅಲ್ವಾ? 250 ಜನ ಒಂದೇ ಫ್ಯಾಮಿಲಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಮನೆಯಲ್ಲಿ ಒಂದೇ ದೇವರನ್ನ ಒಂದೇ ಧರ್ಮವನ್ನ ಹೇಗೆ ನಿಭಾಯಿಸಬೇಕು? ಹಾಗಾದ್ರೆ ಯಜಮಾನನಾಗಿರ್ತಕ್ಕಂಥವನಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಅಲ್ವಾ? ಒಂದು ಸರಿ ಅಡಿಗೆ ಮಾಡಿದ್ರೆ ಎಷ್ಟು ಹೋಗೋದು ಯೋಚನೆ ಮಾಡಿ. ಬೆಳಿಗ್ಗೆ ಹಚ್ಚಿದ್ರೆ ಸಂಜೆವರೆಗೂ ಅಡಿಗೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಏನಾಗ್ತಾ ಇತ್ತು? ಅವ್ರವ್ರ ಕೆಲಸಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದು, ಈ ಕೆಲಸಗಳನ್ನ ಅಲ್ಲ ಡಿವೈಡ್ ಮಾಡ್ಬಿಡೋದು, ಹಂಚಿಕೆ ಮಾಡ್ತಕ್ಕಂಥದ್ದು, ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನ ನಿರ್ವಹಿಸಬೇಕು. ಅಲ್ಲಿ ಇನ್ನೊಂದು ಪ್ರಶ್ನೆ ಬರ್ಬೋದು ನಮಗೆ. ಏನ್ ಪ್ರಶ್ನೆ? ಸರ್ಕಾರಿ ನೌಕರಿಗೆ ಹೋಗೋರು ಇರ್ತಾರೆ ಸರ್, ಅವ್ರು ಬಾಡಿಗೆ ಅವ್ರು ಹೋಗ್ತಾರೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗೋರು ಕಾಲೇಜಿಗೆ ಹೋಗ್ತಾರೆ, ವ್ಯವಸಾಯ ಮಾಡಕ್ ಹೋಗೋರು ವ್ಯವಸಾಯ ಮಾಡಕ್ ಹೋಗ್ತಾರೆ, ಅಡಿಗೆ ಮಾಡೋರು ಅಡಿಗೆ ಮಾಡಕ್ ಹೋಗ್ತಾರೆ, ಬಟ್ಟೆ ತೊಳೆಯೋರು ಬಟ್ಟೆ ತೊಳಿತಾರೆ, ಮುಸ್ಲಿ ತೊಳೆಯೋರು ಮುಸ್ಲಿ ತೊಳಿತಾರೆ. ಈ ರೀತಿಯಾಗಿ ಅವ್ರು ಏನ್ ಮಾಡ್ಕೊಂಡಿರ್ತಾರೆ ಅಂತಂದ್ರೆ ಕೆಲಸಗಳನ್ನ ವಿಭಾಗಿಸ್ಕೊಂಡಿರ್ತಾರೆ. ಹೊಂದಾಣಿಕೆ ಅಂತಕ್ಕಂಥದ್ದು ಇದೆ. ಅವ್ರವ್ರ ಕೆಲಸವನ್ನ ಅವ್ರವ್ರು ಮಾಡಿದಾಗ ಅಲ್ಲಿ ಯಾವುದೇ ಗೊಂದಲ ಅಂತಕ್ಕಂಥದ್ದು ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಯಾ ಯಾವ್ದಾದ್ರು ಗೊಂದಲಗಳು ಉಂಟಾಗ್ಲಿಕ್ಕೆ? ಹಾಗಿದ್ಮೇಲೆ ನಾವೆಲ್ಲರೂ ಕೂಡ ಯಾಕೆ ಒಟ್ಟಾಗಿ ಬಾಳಬಾರ್ದು? ಹಾಗಾದ್ರೆ ಅವಿಭಕ್ತ ಕುಟುಂಬದಲ್ಲಿ ಹೌದು ತಾನೆ? ಸಿಂಪಲ್. ಇಲ್ಲಿ ನಾವು ಸರಳವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಅವಿಭಕ್ತ ಕುಟುಂಬ ಅಂತಂದ್ರೆ ತಲತಲಾಂತರದಿಂದ ಅಥವಾ 2ಕ್ಕಿಂತ ಹೆಚ್ಚಿನ ತಲೆಮಾರಿನ ಜನರು ಒಂದು ಕಡೆ ನೆಲೆಸ್ತಕ್ಕಂಥದ್ದೇನಿದೆ ಇದನ್ನ ನಾವು ಏನಂತ ಕರಿತೀವಿ? ಅವಿಭಕ್ತ ಕುಟುಂಬ. ಗೊತ್ತಾಯ್ತಲ್ಲ? ಇಷ್ಟು ಕುಟುಂಬದ ಪ್ರಕಾರಗಳು ಯಾವ್ಯಾವ ಇದಾವೆ? ಪಿತೃಪ್ರಧಾನ ಕುಟುಂಬ, ಮಾತೃಪ್ರಧಾನ ಕುಟುಂಬ, ವಿಭಕ್ತ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ. ಕ್ಲಿಯರಾ? ಹೋಗೋಣ ಮುಂದೆ. ನೆಕ್ಸ್ಟ್ ಹಾಗಾದ್ರೆ ನಾವು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ನೋಡೋಣ. ಹೇಗಿರುತ್ತೆ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು? ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಹೇಗಿರುತ್ತೆ? ಈಗ ಅವಿಭಕ್ತ ಕುಟುಂಬ ಅಂದ್ರೆ ನಮಗೆ ಗೊತ್ತಾಯ್ತು ಅಲ್ವಾ? ಏನು? ತಲತಲಾಂತರದಿಂದ ಅಥವಾ 2 ತಲೆಮಾರಿಗಿಂತ ಹೆಚ್ಚಿನ ಜನರು ಒಂದೇ ವಾಸ ಮಾಡ್ತಕ್ಕಂಥದ್ದು ಇದನ್ನ ನಾವು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ 5 ಲಕ್ಷಣಗಳನ್ನ ನಾವು ಕಾಣ್ತಾ ಇದ್ದೀವಿ. ಅವಿಭಕ್ತ ಕುಟುಂಬ ಗಾತ್ರದಲ್ಲಿ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ, ವಾಸಸ್ಥಳ ಇರುತ್ತೆ, ಹಾಗೇನೆ ಅಡಿಗೆ ಮನೆ ಅಂತಕ್ಕಂಥದ್ದು ಇರುತ್ತೆ, ಇನ್ನ ಸ್ವಯಂಪೂರ್ಣತೆ ಇರುತ್ತೆ, ಅಧಿಕಾರದ ಸಂರಚನೆ ಅಂತಕ್ಕಂಥದ್ದು ಇರುತ್ತೆ, ಧರ್ಮ ಅಂತಕ್ಕಂಥದ್ದು ಇರುತ್ತೆ. ಇವು ಪ್ರಮುಖವಾಗಿ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ನಾವು ನೋಡೋದು. ಗೊತ್ತಾಯ್ತಾ? ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಅವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು? ದೊಡ್ಡ ಗಾತ್ರ. ದೊಡ್ಡ ಗಾತ್ರ ಅಂತ ಹೇಳಿಬಿಟ್ಟಿದೀವಿ ನಾವು ಈಗಾಗಲೇ. ಯಾಕಾದ್ರೆ ಅವಿಭಕ್ತ ಕುಟುಂಬವನ್ನ ದೊಡ್ಡ ಗಾತ್ರ ಅಂತ ನಾವು ಕರಿತೀವಿ ಅಲ್ವಾ?
ಅಜ್ಜಿ, ಅಪ್ಪ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಟ್ಟಾಗಿ ಸೇರಿರೋದ್ರಿಂದ ಗಾತ್ರದಲ್ಲಿ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಹಾಗಾಗಿ ವಿಭಕ್ತ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಅಷ್ಟೇ ಇರೋದ್ರಿಂದ ಅದು ಚಿಕ್ಕದಾಗಿರುತ್ತೆ. ಇಲ್ಲಿ ಅವಿಭಕ್ತ ಕುಟುಂಬ ದೊಡ್ಡದಾದ ಗಾತ್ರವನ್ನು ಹೊಂದಿರುತ್ತೆ. ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಬಿಜಾಪುರ ಜಿಲ್ಲೆಯಲ್ಲಿ 260ಕ್ಕಿಂತ ಹೆಚ್ಚಿನ ಜನರು ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದನ್ನ ನಾವು ದೊಡ್ಡ ಗಾತ್ರ ಅಂತ ಕರಿಬಹುದಲ್ಲ. ಹಾಗಾಗಿ ಅವಿಭಕ್ತ ಕುಟುಂಬವನ್ನು ನಾವು ಏನಂತ ಕರಿತೀವಿ, ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಎರಡನೇದಾಗಿರ್ತಕ್ಕಂಥದ್ದು ವಾಸಸ್ಥಳ. ಸರ್ 260 ಜನ ಅಂತ ಹೇಳಿದ್ರೆ 260 ಜನ ಒಂದೇ ಮನೆಯಲ್ಲಿ ಮಗಲಿಕ್ಕೆ ಸಾಧ್ಯನಾ, ವಾಸ ಮಾಡ್ಲಿಕ್ಕೆ ಸಾಧ್ಯನಾ? ಪ್ರಶ್ನೆ ಬರುತ್ತಾ ಬರಲ್ವಾ? ಅಲ್ವಾ? ಬರುತ್ತೆ. ಹಾಗಾಗಿ ಒಂದೇ ಮನೆ ಇರಲ್ಲ, ಬಹಳಷ್ಟು ಮನೆಗಳು ಇರ್ತವೆ. ಕೂಡಿ ಬಾಳೋದು ಅಷ್ಟೇನೆ. ಇಲ್ಲಿ ಮನೆಗಳು ಬದಲಾಗಿದ್ರು ಒಂದೇ ಹತ್ರನೇ ಇರ್ತವೆ. ಎಲ್ಲರಿಗೂ ಕೂಡ ಮನೆಗಳು ಅಂತಕ್ಕಂಥ ಇರ್ತವೆ. ಆದ್ರೆ ಎಲ್ಲರೂ ಕೂಡ ಅನುಸರಿಸಿಕೊಂಡು ಸಹಬಾಳ್ವೆಯನ್ನ ನಡೆಸ್ತಕ್ಕಂಥದ್ದನ್ನ ನಾವಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲರೂ ಕೂಡ 260 ಜನರು ಕೂಡ ಒಟ್ಟಾಗಿನೇ ಇಲ್ಲಿ ಜೀವನವನ್ನ ಮಾಡ್ತಕ್ಕಂಥದ್ದು, ಕೂಡಿ ಬಾಳ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಬ್ಬ ಹರಿದಿನಗಳನ್ನ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಬಟ್ಟೆ ತರಬೇಕಂದ್ರೆ ಎಷ್ಟು ತರಬೇಕು, ಹಬ್ಬದ ಅಡಿಗೆ ಮಾಡ್ಬೇಕಂದ್ರೆ ಎಷ್ಟು ಮಾಡ್ಬೇಕು ಅಲ್ವಾ? ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಎರಡನೇದು ಕ್ಲಿಯರ್ ಆಯ್ತಾ? ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಅಡಿಗೆ ಮನೆ. ಅಡಿಗೆ ಮನೆ ಅಂತಂದ್ರೆ ಈಗ ಹಾಸ್ಟೆಲ್ಗಳು, ಮಠಗಳು, ದೇವಾಲಯಗಳು ಇರ್ತಾವ ನೋಡಿದೀರಾ? ಲಕ್ಷಾಂತರ ಗಟ್ಟಲೆ ಬರ್ತಾ ಇರ್ತಾರೆ, ಸುಮ್ಮನೆ ಅಡಿಗೆ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅವಿಭಕ್ತ ಕುಟುಂಬದಲ್ಲೂ ಕೂಡ ಅಡಿಗೆ ಮಾಡುವವರ ಕೆಲಸ ಏನಪ್ಪಾ ಅಂತಂದ್ರೆ ಮಾಡ್ತಾನೇ ಇರೋದು. ಅಮೂಲ್ಯ ಅವರು ಅಡಿಗೆ ಮಾಡಕ್ ಹಚ್ಚಾರ ಅಂತಂದ್ರೆ ಸಂಜೆವರೆಗೂ ಏನ್ ಮಾಡ್ಬೇಕಾಕಿ, ಅಡಿಗೆ ಮಾಡೋದೇ ಕೆಲಸ. ಹೌದಲ್ವಾ? ಅರ್ಥ ಆಯ್ತಾ ಹೇಳ್ತಿರೋದು? ಅವ್ರ ಕೆಲಸ ಏನು, ಸುಮ್ಮನೆ ಅಡಿಗೆ ಮಾಡ್ತಾ ಇರೋದು. ಬಂದವರಿಗೆ ಅಡಿಗೆ ಮಾಡ್ತಕ್ಕಂಥದ್ದು. ಅದನ್ನ ನಾವು ಅಡಿಗೆನು ಒಂದೇ ಮನೆ ಇರುತ್ತೆ. ಮನೆಗಳು ಬೇರೆ ಬೇರೆ ಇದ್ರು ಅಕ್ಕಪಕ್ಕ ಇರ್ತವೆ, ಇದ್ರೂ ಕೂಡ ಅಡಿಗೆ ಮನೆ ಏನು ಒಂದೇ ಹತ್ರನೇ ಎಲ್ಲರಿಗೂ ಕೂಡ ಅಡಿಗೆಯನ್ನ ಮಾಡ್ತಕ್ಕಂಥದ್ದು. ಇದು ಅವಿಭಕ್ತ ಕುಟುಂಬದ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಇನ್ನ ಸ್ವಯಂಪೂರ್ಣತೆ. ಏನ್ ಸ್ವಯಂಪೂರ್ಣತೆ? ಕುಟುಂಬದಲ್ಲಿ ಅವ್ರದೇ ಆಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರುತ್ತೆ. ಯಾರ್ಯಾರಿಗೆ ಯಾವ್ಯಾವ ಕೆಲಸವನ್ನ ಹಂಚಿಕೆ ಮಾಡಿದಾರೋ ಅವ್ರವ್ರ ಆಯಾ ಕೆಲಸಗಳನ್ನ ನಿರ್ವಹಿಸ್ತಕ್ಕಂಥದ್ದು. ಇದನ್ನ ನಾವೇನಂತ ಕರಿತೀವಿ, ಸ್ವಯಂಪೂರ್ಣತೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ ಹೇಳಿದೀಗ? ಯಾರ್ಯಾರಿಗೆ ಯಾವ್ಯಾವ ಕೆಲಸ, ಈಗ ಶರತ ಮತ್ತು ಅಕ್ಷಯ್ ವ್ಯವಸಾಯ ಮಾಡ್ಬೇಕಂದ್ರೆ ಅವ್ರು ವ್ಯವಸಾಯ ಮಾಡಕ್ಕೆ ಹೋಗ್ಬೇಕು. ಸರ್ಕಾರಿ ನೌಕರಿಗೆ ಸಿಂಚನ ಮತ್ತು ಸ್ವಾತಿ ಹೋಗ್ತಾ ಇದಾರೆ ಅಂದ್ರೆ ಅವರು ಸರ್ಕಾರಿ ನೌಕರಿಗೆ ಹೋಗ್ಬೇಕು. ಅರ್ಥ ಆಯ್ತಾ? ಇನ್ನು ಎಲ್ಲ ಲೆಕ್ಕ ವ್ಯವಹಾರಗಳನ್ನ ಯಶವಂತ ನೋಡ್ಕೊಂತ ಇದ್ರೆ ಅವನೇ ನೋಡ್ಕೋಬೇಕು. ನಮ್ಮ ಅಜ್ಜಿ ಆಗಿರ್ತಕ್ಕಂಥ ಕುಸುಮ ಅವ್ರು ಏನ್ ಮಾಡ್ಬೇಕು, ಮಕ್ಕಳನ್ನ ಮೊಮ್ಮಕ್ಕಳನ್ನ ಆರಿಸ್ಕೊಂತ ಅವ್ರನ್ನ ಶಾಲೆ ಕಳಿಸೋದು, ಅವ್ರನ್ನ ರೆಡಿ ಮಾಡ್ತಕ್ಕಂಥ ಜವಾಬ್ದಾರಿ ಇದು ಅವ್ರವ್ರ ಜವಾಬ್ದಾರಿ. ಇದು ಸ್ವಯಂಪೂರ್ಣತೆ ಅಂತ ಕರೀತೀವಿ ಅಲ್ವಾ? ಅವ್ರು ಸ್ವತಂತ್ರವಾಗಿ ಅವ್ರವ್ರ ಅಧಿಕಾರವನ್ನ, ಅವ್ರವ್ರ ಕೆಲಸಗಳನ್ನ ಅವ್ರವ್ರೇ ನಿರ್ವಹಿಸ್ತಕ್ಕಂಥದ್ದು. ಇದು ಅವಿಭಕ್ತ ಕುಟುಂಬದ ಮತ್ತೊಂದು ಲಕ್ಷಣವಾಗಿರ್ತಕ್ಕಂಥದ್ದು. ಇನ್ನ ಅಧಿಕಾರದ ಸಂರಚನೆ. ಈಗ ಹೇಳ್ತೀವಲ್ಲ ನಾವು, ಯಾರ್ಯಾರಿಗೆ ಅಧಿಕಾರ ಅಂದ್ರೇನು, ಯಾವ್ಯಾವ ಕೆಲಸವನ್ನ ಮನೆಯ ಯಜಮಾನಿಕೆಯನ್ನ ತಾತ ವಹಿಸ್ಕೊಂಡಿರ್ತಾರೆ, ಅವರ ಅಧೀನದಲ್ಲಿ ಎಲ್ಲರೂ ಅವರವರ ಕೆಲಸಗಳನ್ನ ನಿರ್ವಹಿಸ್ತಕ್ಕಂಥದ್ದು. ಯಾರ್ಯಾರಿಗೆ ಯಾವ್ಯಾವ ಕೆಲಸಗಳ ಹಂಚಿಕೆ ಆಗಿರ್ತಾವ ಆ ಕೆಲಸಗಳ ಜವಾಬ್ದಾರಿಯನ್ನ ಅವ್ರು ಮಾಡ್ತಕ್ಕಂಥದ್ದು. ಈ ನಾವು ಮನೆಯಲ್ಲಿ ಇದ್ದಾಗ ಅಕ್ಕ ತಂಗಿಯರು ಏನ್ ಮಾಡ್ತಾರೆ, ನೀನ್ ಮಾಡೆ ನಾನ್ ಮಾಡೆ ಅಂತೇಳಿ ಅವ್ರು ಯಾರು ಮಾಡಲ್ಲ, ಅಲ್ಲಿಗೆ ಬಿದ್ದೋಗಿಲ್ಲ. ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ 260 ಜನರನ್ನ ಮೇಂಟೈನ್ ಮಾಡ್ಬೇಕಲ್ಲ ಆ ಅಜ್ಜ ಯಜಮಾನನಾಗಿ, ಎಲ್ಲಾದ್ರೂ ಸರಿ ಸಾಮಾನ್ಯವಾಗಿ ತಗೊಂಡ್ಬರ್ಬೇಕು. ಅದಕ್ಕೆ ಸೂರ್ಯವಂಶ ಸಿನಿಮಾ ನೋಡ್ಬೇಕು, ಯಜಮಾನ ಸಿನಿಮಾವನ್ನು ಗೊತ್ತಲ್ಲ ನಮಗೆ, ಯಜಮಾನ ಸಿನಿಮಾ ಎಲ್ಲ ಕೂಡಿ ಬಾಳ್ತಾರ ನೋಡ್ರಿ. ಹೌದು ತಾನೆ? ಕೂಡಿ ಬಾಳ್ತಕ್ಕಂಥದ್ದು ಜೇನುಗೂಡು, ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸಿನಿಮಾಗಳನ್ನ ನಾವು ನೋಡಿದ್ರೆ ಹೇಗೆ ನಾವು ಬದುಕಬೇಕು ಅನ್ನೋದನ್ನ, ಜೀವನದ ಸತ್ಯಗಳನ್ನ ಅವು ತೋರಿಸಿಕೊಡ್ತಕ್ಕಂಥದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಧರ್ಮ. ಅವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಧರ್ಮ ಒಂದೇ ಆಗಿರುತ್ತೆ, ಒಂದೇ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಅಲ್ವಾ? ಈ ಬೇರೆ ಬೇರೆ ಇರುವಂತೆ ಬೇರೆ ಬೇರೆ ಧರ್ಮಗಳನ್ನ, ಬೇರೆ ಬೇರೆ ದೇವರುಗಳನ್ನ ಪೂಜೆ ಮಾಡಲ್ಲ. ಎಲ್ಲರಿಗೂ ಒಂದೇ ಧರ್ಮ ಅಂತಕ್ಕಂಥದನ್ನ ಪೂಜೆ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ಒಂದೇ ದೇವರನ್ನ ಪೂಜಿಸ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಅರ್ಥ ಆಯ್ತಲ್ಲ? ಇಷ್ಟು
ಪ್ರಮುಖವಾಗಿರ್ತಕ್ಕಂತಹ ಅವಿಭಕ್ತ ಕುಟುಂಬದ ಲಕ್ಷಣಗಳು. ಕ್ಲಿಯರ್ ಆಯ್ತಲ್ಲ? ಅವಿಭಕ್ತ ಕುಟುಂಬದ ಲಕ್ಷಣಗಳು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಬೇಗ ಬೇಗ ಹೇಳ್ಬಿಡಿ. ಓಕೆ? ಎಸ್. ಹಾಗಾದ್ರೆ ಕುಟುಂಬ ಅಂದ್ರೆ ಏನು? ದಡ ಬೇಗ ಬೇಗ ಹೇಳ್ಬಿಡಿ. ಫಾಸ್ಟ್ ಆಗಿ ಎಲ್ಲರೂ ಒಟ್ಟಾಗಿ ವಾಸ ಮಾಡ್ತಕ್ಕಂಥದ್ದಕ್ಕೆ ನಾವು ಕುಟುಂಬ ಅಂತ ಕರಿತೀವಿ. ಕುಟುಂಬದ ಪ್ರಕಾರಗಳು ಅರ್ಥ ಆಯ್ತು. ಹೋಮನ್ ಬರ್ಬಿಡಿ ಬೇಗ. ಓಕೆ, ಹೋಮ್ವರ್ಕ್ ಅನ್ನ ಬರ್ಕೊಳ್ಳಿ. ಕುಟುಂಬ ಎಂದರೇನು? ಕುಟುಂಬ ಎಂದರೇನು? ಕುಟುಂಬದ ಲಕ್ಷಣಗಳನ್ನು ತಿಳಿಸಿ. ಕುಟುಂಬದ ಲಕ್ಷಣಗಳನ್ನು ತಿಳಿಸಿ. ನೆಕ್ಸ್ಟ್, ಕುಟುಂಬದ ಪ್ರಕಾರಗಳು ಯಾವುವು? ಕುಟುಂಬದ ಪ್ರಕಾರಗಳು ಯಾವುವು? ಆಯ್ತಾ? ನೆಕ್ಸ್ಟ್, ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ತಿಳಿಸಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ತಿಳಿಸಿ. ಇಷ್ಟು ನಾಳೆ ಹೋಮ್ವರ್ಕಿಗೆ ಬರ್ಕೊಂಬನ್ನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.